Okay, so in the last video we have started with object oriented programming, correct? Okay, so object oriented programming ಅಂದರೆ ಏನು ನೋಡಿದ್ವಿ, ಆಮೇಲೆ ಸಿಕ್ಕಿತ ಅದು ಹೆಂಗೆ ಡಿಫ್ರೆಂಟ್ ಅದ. ಓಕೆ, ಆಮೇಲೆ ಅದ್ರಾಗ ನಮಗೆ ಏನೇನು ಕಾನ್ಸೆಪ್ಟ್ಸ್ ಬರ್ತಾವೆ, ಕ್ಲಾಸ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು. ಓಕೆ, ಸೊ ಎಲ್ಲ ನೋಡಿದ್ವಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಎನ್ಕ್ಯಾಪ್ಸುಲೇಷನ್. ಓಕೆ, ಸೊ ಇಲ್ಲೇ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಳಗೆ 4 ಇಂಪಾರ್ಟೆಂಟ್ ಟಾಪಿಕ್ ನೆನ್ಪಿಟ್ಕೋಬೇಕು ನೀವು. ಯಾವುದು? ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಅಬ್ಸ್ಟ್ರಾಕ್ಷನ್. ಓಕೆ, ಇವು 4 ಟಾಪಿಕ್ ಮೇಲೆ ನಿಮ್ದು ಏನಂತಾರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಡಿಪೆಂಡ್ ಅಪಾನ್ ಅದು. ಓಕೆ, ಸೊ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ನೋಡೋಣ ಫಸ್ಟ್. The process of wrapping both data and functions into a single unit is called as encapsulation. ಓಕೆ, ಸೊ ನಿನ್ನೆ ಏನು ಹೇಳಿದೆ ನಾನು, ಊಪ್ಸ್ ಒಳಗೆ ಅಂತಂದ್ರೆ ಡಾಟಾಗೆ ಫಂಕ್ಷನ್ಗೆ ಒಂದೇ ವ್ಯಾಲ್ಯೂ ಕೊಡ್ತದೆ ಅಂತ ಹೇಳಿ, ಒಂದೇ ಮೆಮೊರಿ ಯೂನಿಟ್ ಕೊಡ್ತದೆ ಅಂತ ಹೇಳಿದೆ, ಕರೆಕ್ಟಾ? ಸೊ ಇಲ್ಲೇನು ಹೇಳತ್ತಾನ, ಡಾಟಾ ಮತ್ತು ಫಂಕ್ಷನ್ನ ಒಂದೇ ಕ್ಲಾಸ್ ಒಳಗೆ ಹಾಕಿಡೋಕೆ ಏನಂತ ಕರಿತಾನೆ, ಎನ್ಕ್ಯಾಪ್ಸುಲೇಷನ್ ಅಂತ ಕರಿತಾನೆ. ಓಕೆ, ಸೊ ಡಾಟಾ ಅಂದರೆ ವೇರಿಯೇಬಲ್ಸ್, ಫಂಕ್ಷನ್ಸ್ ಅಂತ ನಿಮ್ಗೆ ಗೊತ್ತು. ಓಕೆ, ಸೊ ಡಾಟಾ ಮತ್ತು ಫಂಕ್ಷನ್ಸ್ನ ಒಂದೇ ಕ್ಲಾಸ್ ಒಳಗೆ ಹಾಕಿಡೋಕೆ ಏನಂತ ಕರಿತಾನೆ, ಎನ್ಕ್ಯಾಪ್ಸುಲೇಷನ್ ಅಂತ ಕರಿತಾನೆ. ಓಕೆ, ಎನ್ಕ್ಯಾಪ್ಸುಲೇಷನ್ ಬೈಂಡ್ಸ್ ಟುಗೆದರ್ ಡಾಟಾ ಆ್ಯಂಡ್ ಫಂಕ್ಷನ್ಸ್ ದಟ್ ಆ್ಯಕ್ಟ್ಸ್ ಆನ್ ಇಟ್ಸ್ ಡಾಟಾ. ಓಕೆ, ಇಲ್ಲೇ ಏನು ಡಾಟಾ ಮತ್ತು ಫಂಕ್ಷನ್ನ ತಮಗೆ ಯಾವುದು ಆ್ಯಕ್ಟ್ ಇಟ್ಸ್ ಡಾಟಾ ಅಂತಂದರೆ ಏನು ಮಾಡೋದಲ್ಲ, ಅದ್ರ ಮೇಲೆ ಡಾಟಾ ಮತ್ತು ಫಂಕ್ಷನ್ಸ್ನ ಒಂದ್ರೊಳಗೆ ಹಾಕಿರ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎನ್ಕ್ಯಾಪ್ಸುಲೇಷನ್ ಕೀಪ್ಸ್ ದ ಕ್ಲಾಸ್ ಮೆಂಬರ್ಸ್ ಐಸೋಲೇಟೆಡ್ ಫ್ರಮ್ ದ ಅದರ್ ಎಲಿಮೆಂಟ್ಸ್ ಇನ್ ಅ ಪ್ರೋಗ್ರಾಮ್. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದ್ರೆ ಐಸೋಲೇಟೆಡ್ ಫ್ರಮ್ ಅಂತಂದ್ರೆ ಒಂದರಿಂದ ಒಂದು ಎಲಿಮೆಂಟ್ಸಿಗೆ ಡಿಫ್ರೆಂಟಾಗಿ ಕೂಡಿರ್ತದೆ ಅಂತ ಹೇಳ್ತದೆ. ಯಾಕೋ ಓಕೆ, ಅಂದರೆ ಈಗ ನಾವು ಡಾಟಾ ಮತ್ತು ವೇರಿಯೇಬಲ್ಸ್ ಮತ್ತು ಫಂಕ್ಷನ್ಸ್ ಒಂದೇ ಕಡೆ ಯೂಸ್ ಮಾಡಾಕತ್ತೀವಿ ಅಂತಂದ್ರೆ ಅವನ್ನೆಲ್ಲ ಒಂದೇ ಕಡೆ ಕೂಡಿಡ್ತದೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಅದಕ್ಕೆ ಏನಂತ ಕರಿತಾನೆ, ಐಸೋಲೇಷನ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನೋಡಿರಿ, ಡಾಟಾ ಇನ್ ಕ್ಲಾಸ್ ಎ. ಓಕೆ, ಸೊ ಕ್ಲಾಸ್ ಎ ಡಾಟಾದ ಒಳಗೆ ಏನೇನು ಇರ್ತಾವೆ, ಫಂಕ್ಷನ್ ಆಫ್ ಕ್ಲಾಸ್ ಎ ಮತ್ತು ಅದರದ್ದು ಪ್ರೋಗ್ರಾಮ್ಸ್ ಇರ್ತವೆ. ಸೊ ಇದಕ್ಕೆ ಏನಂತ ಕರಿತಾನೆ, ಎನ್ಕ್ಯಾಪ್ಸುಲೇಷನ್. ಸೊ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಒಂದೇ ನೆನ್ಪಿಟ್ಕೋಬೇಕು, ಏನಂತಂದ್ರೆ ಡಾಟಾ ಮತ್ತು ವೇರಿಯೇಬಲ್ಸ್ ಎರಡೂ ಒಂದರೊಳಗೆ ಹಾಕಿಡೋಕೆ ಏನಂತ ಕರಿತಾನೆ, ಒಂದೇ ಕ್ಲಾಸ್ನ ಹಾಕಿಡೋಕೆ ಏನಂತ ಕರಿತಾನೆ, ಎನ್ಕ್ಯಾಪ್ಸುಲೇಷನ್ ಅಂತ ಕರಿತಾರೆ. ಓಕೆ, ನೆಕ್ಸ್ಟ್ ಡಾಟಾ ಹೈಡಿಂಗ್ ಆರ್ ಇನ್ಫಾರ್ಮೇಷನ್ ಹೈಡಿಂಗ್. ನೆಕ್ಸ್ಟ್ ಒನ್, data will be accessed to the outside world when it is encapsulation, and only those functions which are wrapped in the class can access. Okay, ಅಂದರೆ ಇಲ್ಲಿ ಏನು ಹೇಳ್ತಾನೆ ನೋಡಿರಿ, ಡಾಟಾ ಏನದ ಔಟ್ಸೈಡ್ ವರ್ಲ್ಡಿಗೆ ಎನ್ಕ್ಯಾಪ್ಸುಲೇಟ್ ಆಗ್ತದೆ ಅಂತಂದರೆ ಬೇರೆದವರಿಗೆ ನಮ್ಮದು ಡಾಟಾ ಏನದಲ್ಲ ಕಾಣಿಸಂಗಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು, ಡಾಟಾ ಹೈಡಿಂಗ್ ಅಂತ ಕರಿತೀವಿ. ನಾವು ಏನೇ ಬರ್ದಿರಲಿ, ವೇರಿಯೇಬಲ್ಸ್ ಇರಲಿ, ಫಂಕ್ಷನ್ಸ್ ಇರಲಿ, ನಾವೇನು ಬರ್ದಿರ್ತೀವಲ್ಲ ಅದನ್ನು ಬೇರೆ ವರ್ಲ್ಡಿಗೆ ಅಂದರೆ ಬೇರೆದವ್ರಿಗೆ ಕಾಣಿಸ್ಲಾದಕ್ಕೆ ಏನಂತಾನೆ, ಡಾಟಾ ಹೈಡಿಂಗ್ ಅಂತ ಅಂತಾನೆ. ಓಕೆ, ಸೊ ಇಲ್ಲಿ ಏನು ಮಾಡ್ತಾನೆ, ಒಂದು ವ್ರ್ಯಾಪ್ ಮಾಡಿಬಿಡ್ತಾನೆ, ಏನು ಡಾಟಾ ಮತ್ತು ಫಂಕ್ಷನ್ಸ್ ಒಂದ್ರಾಗ ವ್ರ್ಯಾಪ್ ಮಾಡಿಬಿಡ್ತಾನೆ. ವ್ರ್ಯಾಪ್ ಅಂತಂದ್ರೆ ಮುಚ್ಚಿಡೋದು. ಓಕೆ, ಸೊ ಮುಚ್ಚಿಟ್ಟೋದಕ್ಕೆ ಏನಂತಾನೆ, ಡಾಟಾ ಹೈಡಿಂಗ್ ಅಂತ ಅಂತಾನೆ. ಓಕೆ, these functions act as interface between the objects data and the program. ಸೊ ಇದೇನಾಗ್ತದೆ, ಆಬ್ಜೆಕ್ಟ್ ಇನ್ ಡಾಟಾ ಮತ್ತು ಪ್ರೋಗ್ರಾಮಿಗೆ ಒಂದು ಇಂಟರ್ಫೇಸ್ ಆದಂಗೆ ಆಗ್ತದೆ. ಸೊ ಅಲ್ಲೇ ಹೈಡಿಂಗ್ ಆಗಿಬಿಡ್ತದೆ. ಓಕೆ, ದಿಸ್ ಇನ್ಸುಲೇಷನ್ ಆಫ್ ಡಾಟಾ ಫ್ರಮ್ ಡೈರೆಕ್ಟ್ ಆಕ್ಸೆಸ್ ಬೈ ದ ಪ್ರೋಗ್ರಾಮ್ ಈಸ್ ಕಾಲ್ಡ್ ಡಾಟಾ ಹೈಡಿಂಗ್. ಸೊ ಪ್ರೋಗ್ರಾಮ್ನಿಂದ ಡೈರೆಕ್ಟಾಗಿ ತಗೋಕೆ ಏನಂತ ಕರಿತಾನೆ, ಡಾಟಾ ಹೈಡಿಂಗ್ ಅಂತ ಕರಿತಾನೆ. ಓಕೆ, ಸೊ ಡಾಟಾ ಹೈಡಿಂಗ್ ಅಂದರೆ ಏನೇನು ಬಿಟ್ಕೋಬೇಕು, ನಮ್ದು ಡಾಟಾನ ಅಂದರೆ ಮುಚ್ಚಿಡ್ತಾರೆ. ಓಕೆ, ಒಂದು ವ್ರ್ಯಾಪ್ ಮಾಡಿ, ಒಂದು ಕ್ಲಾಸ್ ಒಳಗೆ ವ್ರ್ಯಾಪ್ ಮಾಡಿ ಮುಚ್ಚಿಡೋಕೆ ಡಾಟಾ ಹೈಡಿಂಗ್ ಅಂತ ಕರಿತಾನೆ. ಓಕೆ, ನೆಕ್ಸ್ಟ್ ಅಬ್ಸ್ಟ್ರಾಕ್ಷನ್, ದ ಪ್ರೊಸೆಸ್ ಆಫ್ ರಿಪ್ರೆಸೆಂಟಿಂಗ್ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿತೌಟ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಡೀಟೇಲ್ಸ್ ಇಸ್ ಕಾಲ್ಡ್ ಆಸ್ ಎನ್ಕ್ಯಾಪ್ಸುಲೇಷನ್. ಓಕೆ, ಸೊ ಎನ್ಕ್ಯಾಪ್ಸುಲೇಷನ್ ಅಂತಂದ್ರೇನು, ಏನಾರ ಎಕ್ಸ್ಟ್ರಾ ಡೀಟೇಲ್ಸ್ನ ಕೊಡ್ಲಾರ್ದಂಥದ್ದು. ಓಕೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ನಾವು ರಿಪ್ರೆಸೆಂಟ್ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ನಾವು ರಿಪ್ರೆಸೆಂಟ್ ಮಾಡಬಾರ್ದು. ಅದಕ್ಕೆ ಏನಂತ ಕರಿತಾನೆ, ಅಬ್ಸ್ಟ್ರಾಕ್ಷನ್ ಅಂತ ಕರಿತಾನೆ. ಓಕೆ, ದ ಅಬ್ಸ್ಟ್ರಾಕ್ಷನ್ ಪರ್ಮಿಟ್ಸ್ ದ ಪ್ರೋಗ್ರಾಮರ್ ಟು ಲುಕ್ ಎಟ್ ಸಮ್ ಥಿಂಗ್ಸ್ ವಿತೌಟ್ ಬೀಯಿಂಗ್ ಕನ್ಸರ್ನ್ಡ್ ಅಬೌಟ್ ಇಟ್ಸ್ ಇಂಟರ್ನಲ್ ಡೀಟೇಲ್ಸ್. ಓಕೆ, ಈಗ ನಮ್ದು ಏನಾರ ಈಗ ಒಂದು ಕಂಪ್ನಿ ಅದಂತಂದ್ರೆ ಅವ್ರ ಒಳಗೆ ಏನಿರ್ತದೆ ಅದನ್ನು ಹೈಡ್ ಮಾಡ್ಬೇಕು. ನಾವು ಬರೀ ಏನು ಇಂಪಾರ್ಟೆಂಟ್ ಅದ ಅದನ್ನ ಅಷ್ಟೇ ತೋರಿಸ್ಬೇಕು. ಸೊ ಇಂಟರ್ನಲ್ ಡೀಟೇಲ್ಸ್ ಎಲ್ಲನೂ ನಾವು ತೋರಿಸ್ಲಾರ್ದಂಗೆ ಏನು ಬೇಕಲ್ಲ ಅದನ್ನ ಅಷ್ಟೇ ತೋರ್ಸೋಕೆ ಅಬ್ಸ್ಟ್ರಾಕ್ಷನ್ ಅಂತ ಕರಿತಾನೆ. ಇಟ್ ಈಸ್ ಎನಫ್ ಫಾರ್ ದ ಪ್ರೋಗ್ರಾಮರ್ ಟು ನೋ ವಿಚ್ ಟ್ಯಾಕ್ಸ್ ಈಸ್ ಪರ್ಫಾರ್ಮ್ ಬೈ ದ ಫಂಕ್ಷನ್. ಫಂಕ್ಷನಿಂದ ಏನೇನು ಟ್ಯಾಕ್ಸ್ ನಡೆದದ ಅಂತ ಹೇಳಿ ಅದನ್ನು ನೋಡ್ಕೊತದೆ ಅಂತ ಹೇಳ್ತಾನೆ. ಓಕೆ,
It does not matter to the programmer how the task is performed as long as the function does it reliably. The function that operate on the data are sometimes called methods or member functions. So ಈ ಫಂಕ್ಷನ್ನಾಗ ಏನು ಆಪ್ರೇಟ್ ಮಾಡ್ತೀವಲ್ಲ ಅದಕ್ಕೆ ಮೆಥಡ್ಸ್ ಅಥವಾ ಮೆಂಬರ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ ಅನ್ನೋಕ್ಕಿಂತ ಪೈಲ ನಾವು ನಮ್ಮ ಫ್ಯಾಮ್ಲಿ ಒಳಗೆ ಅಂತೀವಿ ನೋಡಿ, ಇನ್ಹೆರಿಟ್ ಆಗ್ಯಾನ ಅಂಥೇಳಿ. ಅಂದ್ರೆ ಅವ್ರ ಫಾದರ್ದ ಗುಣಗಳು ಮಗನಿಗೆ ಬಂದಾವ, ಅಥವಾ ಮದರ್ ಗುಣಗಳು ಮಗನಿಗೆ ಬಂದಾವ, ಅಥವಾ ಗ್ರ್ಯಾಂಡ್ ಫಾದರಿನ ಗ್ರ್ಯಾಂಡ್ ಫಾದರಿನ ಗ್ರ್ಯಾಂಡ್ ಸನ್ನಿಗೆ ಬಂದದ. ಸೊ ಇನ್ಹೆರಿಟ್ ಅಂತಂದ್ರೆ ಒಂದು ಪ್ರಾಪರ್ಟಿನ ನೆಕ್ಸ್ಟ್ ಇದ್ದವ್ರಿಗೆ ಬರೋದಕ್ಕೆ ಅಂತ ಕರಿತಾನೆ ಇನ್ಹೆರಿಟ್ ಅಂತ ಕರಿತಾನೆ. ಇದನ್ನು ಹೇಳ್ತಾನೆ ಇಲ್ಲೂ ಅದನ್ನು ನೋಡಿರಿ. ದ ಪ್ರೊಸೆಸ್ by which object of one class acquires the properties of another class is called an inheritance. ಅಂದರೆ one class in propertiesನ ಬೇರೆ ಕ್ಲಾಸ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಏನು ನೋಡಿರಿ, ಒಂದು ಕ್ಲಾಸ್ ಪ್ರಾಪರ್ಟಿನ ನೆಕ್ಸ್ಟ್ ಕ್ಲಾಸ್ ಪ್ರಾಪರ್ಟಿಗೆ ಬರೋಕ್ಕೆ ಏನಂತಾನೆ ಇನ್ಹೆರಿಟೆನ್ಸ್ ಅಂತ ಕರಿತಾನೆ. ಈಗ ನೋಡ್ರಲ್ಲ ಎಕ್ಸಾಂಪಲ್ ಕೊಡತ್ತಾನೆ, ಕ್ಲಾಸ್ ಎದ ಪ್ರಾಪರ್ಟಿ ಎದಕ್ಕೆ ಹೋಗತ್ತವ, ಕ್ಲಾಸ್ ಬಿಗೆ ಮತ್ತು ಕ್ಲಾಸ್ ಸಿ. ಇಟ್ಸ್ ಲೈಕ್ ಕ್ಲಾಸ್ ಎ ಫಾದರ್ ಇದ್ದಂಗೆ ಪ್ಯಾರೆಂಟ್ ಇದ್ದಂಗೆ ಅಂತ ತಿಳ್ಕೊರಿ. ಓಕೆ, ಪ್ಯಾರೆಂಟ್ ಇದ್ದಂಗೆ ಆ ಪ್ಯಾರೆಂಟಿಂದ ಚೈಲ್ಡ್ ಅದಾವೆ ಎರಡು, ಯಾವುದು ಬಿ ಮತ್ತು ಸಿ. ಸೊ ಅವಕ್ಕೆ ಅದರದ ಪ್ರಾಪರ್ಟೀಸ್ ಹೋಗಾಕತ್ತಾವ. ನೆಕ್ಸ್ಟ್ ಕ್ಲಾಸ್ ಬಿ ಇದಕ್ಕೆ ಹೋಗುತ್ತೆ, ಕ್ಲಾಸ್ ಡಿಗೆ ಹೋಗುತ್ತೆ. ಅಂದರೆ ಈ ಬಿ ಏನಾಯ್ತು ಪ್ಯಾರೆಂಟ್ ಆಯ್ತು, ಡಿ ಏನಾಯ್ತು ಚೈಲ್ಡ್ ಆಯ್ತು. ಸೊ ಪ್ಯಾರೆಂಟಿಂದ ಚೈಲ್ಡಿಗೆ ಹೋಗುತ್ತೆ. ಸೊ ಇಲ್ಲಿ ಏನು ನೆನ್ಪಿಟ್ಕೋಬೇಕು ಇನ್ಹೆರಿಟೆನ್ಸ್ನಾಗ ಅಂತಂದ್ರೆ ಪ್ಯಾರೆಂಟ್ಸ್ ಪ್ರಾಪರ್ಟಿನ ಚೈಲ್ಡಿಗೆ ಹೋಗೋಕ್ಕೆ ನಾನು ಕರಿತಾನೆ ಇನ್ಹೆರಿಟೆನ್ಸ್ ಅಂತ ಕರಿತಾನೆ. ಓಕೆ, ನೆಕ್ಸ್ಟ್ ಇದು ಹೇಳತ್ತೆ ನೋಡ್ರಿ ಇಲ್ಲಿ, ಕನ್ಸಿಡರ್ ದ ಫಿಗರ್ ವೇ ದ ಡಿರೈವ್ ಕ್ಲಾಸಸ್ ಬಿ ಆ್ಯಂಡ್ ಸಿ ಆರ್ ಇನ್ಹೆರಿಟೆಡ್ ಫ್ರಮ್ ದ ಬೇಸ್ ಕ್ಲಾಸ್. ಸೊ ಅದಕ್ಕೆ ಏನಂತಾನೆ ಮ್ಯಾಗಿದ್ದಕ್ಕೆ ಏನಂತಾನೆ, ಕ್ಲಾಸ್ ಈಗ ಬೇಸ್ ಕ್ಲಾಸ್ ಅಂತ ಕರಿಬೋದು, ಪ್ಯಾರೆಂಟ್ ಕ್ಲಾಸ್ ಅಂತಲೂ ಕರಿಬೋದು. ಓಕೆ, ಆಮೇಲೆ ಬಿ ಆ್ಯಂಡ್ ಸಿ ಅವೆರಡು ಡಿರೈವ್ ಆಗತ್ತಲ್ಲ, ಸೊ ಅದಕ್ಕೆ ಡಿರೈವ್ ಕ್ಲಾಸ್ ಅಂತ ಕರಿತಾನೆ, ಆಮೇಲೆ ಚೈಲ್ಡ್ ಕ್ಲಾಸ್ ಅಂತಲೂ ಕರಿತಾನೆ. ಓಕೆ, ಸೊ ಈಗೇನು ಹೇಳ್ತಾನೆ, ಬೇಸ್ ಕ್ಲಾಸ್ನಿಂದ ಬಿ ಮತ್ತು ಸಿಗೆ, ಬೇಸ್ ಕ್ಲಾಸ್ ಎ ಕ್ಲಾಸಿನಿಂದ ಬಿ ಮತ್ತು ಸಿಗೆ ಇನ್ಹೆರಿಟ್ ಆಗತ್ತದ. ಓಕೆ, ನೆಕ್ಸ್ಟ್ ಹಂಗೆ ಡಿಗೆ ಬಿನಿಂದ ಇನ್ಹೆರಿಟ್ ಆಗತ್ತದ. ಸೊ ಅದನ್ನು ಹೇಳ್ತಾನೆ, ಕ್ಲಾಸ್ ಬಿ ಇಸ್ ಬೇಸ್ ಫಾರ್ ಕ್ಲಾಸ್ ಡಿ. ಕ್ಲಾಸ್ ಡಿ ಅಕ್ವೈರ್ಸ್ ದ ಪ್ರಾಪರ್ಟೀಸ್ ಆಫ್ ಬೋತ್ ಕ್ಲಾಸ್ ಬಿ ಆ್ಯಂಡ್ ಸಿ. ಹಾಂ, ಈಗ ಡಿ ಒಳಗೆ ನೋಡ್ರಿ, ಡಿ ಒಳಗೆ ಎದರಿಂದ ಇನ್ಹೆರಿಟ್ ಆಯಿತು, ಬಿ ನಿಂತ ಇನ್ಹೆರಿಟ್ ಆಯಿತು. ಸೊ ಬಿ ಎದರಿಂದ ಇನ್ಹೆರಿಟ್ ಆಗ್ಯದ, ಎ ನಿಂತ ಇನ್ಹೆರಿಟ್. ಸೊ ಡಿಗೆ ಏನು ಬರ್ತಾವಲ್ಲ, ಎದು ನಿಂತು ಬರ್ತಾವ, ಬಿ ನಿಂತು ಬರ್ತದೆ, ಆಮೇಲೆ ಬಿ ನಿಂತು ಪ್ರಾಪರ್ಟೀಸ್ ಬರ್ತಾವ ಅಂತ ಹೇಳ್ತಾನೆ. ಅಂದರೆ ಈಗೇನಾಯ್ತು, ಎದ ಗ್ರ್ಯಾಂಡ್ ಸನ್ ಅವ್ರ ಗ್ರ್ಯಾಂಡ್ ಡಾಟರ್ ಏನಾಯ್ತು, ಡಿ ಆಯ್ತು. ಓಕೆ, ಸೊ ಫಸ್ಟ್ ಡಿ ನಿಂತ ತಗೋತದೆ, ಡಿ ನಿಂತ ಬಿಗೆ ತೊಗೋತದೆ, ಬಿ ನಿಂತ ಎಗೆ ತೊಗೋತದೆ. ಸೊ ಎ ಪ್ರಾಪರ್ಟಿನೂ ಡಿಗೆ ಬರ್ತದೆ, ಬಿ ಪ್ರಾಪರ್ಟಿನೂ ಡಿ ಬರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಅದಕ್ಕೇನಂತಾನೆ, ಬಿ ಈಸ್ ಸೆಕೆಂಡ್ ಸೂಪರ್ ಕ್ಲಾಸ್ ಆಫ್ ಡಿ ಅಂತಾನೆ, ಎ ಈಸ್ ಫಸ್ಟ್ ಸೂಪರ್ ಕ್ಲಾಸ್ ಅಂತ ಕರಿತಾನೆ. ಸೊ ಗೊತ್ತಾಯ್ತಾ? ಸೊ ಎ ಫಸ್ಟ್ ಸೂಪರ್ ಕ್ಲಾಸ್, ಎ ನಿಂತ ಬಿಗೆ ಬಂದ, ಸೊ ಬಿ ಏನದ ಸೆಕೆಂಡ್ ಸೂಪರ್ ಕ್ಲಾಸ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಡಿಕ್ಲರೇಷನ್ ಹೆಂಗೆ ಬರಿಬೇಕಂತಂದ್ರೆ, ನೀವು ಇಲ್ಲಿಗೆ ಕ್ಲಾಸ್ ಬಿ. ಓಕೆ, ಸೊ ಕ್ಲಾಸ್ ಬಿ ಕೋಲನ್ ಬರೋದು, ಅದು ಎದರಿಂತ ಇನ್ಹೆರಿಟ್ ಆಗತ್ತದ, ಎ ನಿಂತ. ಓಕೆ, ಸೊ ಪಬ್ಲಿಕ್ ಕ್ಲಾಸ್ ಎ ಅಂತ ಬರೋದು, ಕೋಲನ್ ಹಾಕ್ಕೊಂಡು ಅದ್ರೊಳಗೆ ನೀವು ಬರಿಬೇಕು. ಓಕೆ, ಸೊ ಎ ಏನದ ಸೂಪರ್ ಕ್ಲಾಸ್ ಅವ್ರ ಬೇಸ್ ಕ್ಲಾಸ್ ಅಂತ ಕರಿತೀವಿ, ಬಿನ ಏನು ಕರಿತೀವಿ ಸಬ್ ಕ್ಲಾಸ್ ಅವ್ರ ಡಿರೈವ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಮ್ಗೆ ಇನ್ಹೆರಿಟೆನ್ಸ್ ಒಳಗೆ ಬಹಳಷ್ಟು ಪ್ರಾಪರ್ಟೀಸ್ ಅದಾವೆ. ಯಾವುದು ಮಲ್ಟಿ ಲೆವೆಲ್, ಸಿಂಗಲ್ ಲೆವೆಲ್ ಮತ್ತು ಹಿರಾಕಿಕಲ್ ಅಂಥೇಳಿ. ಸೊ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಒಳಗೆ ಏನಾಗ್ತದೆ, ಒಂದೇ ಸೂಪರ್ ಕ್ಲಾಸ್ ಇರ್ತದೆ, ಒಂದೇ ಬೇಸ್ ಕ್ಲಾಸ್ ಇರ್ತದೆ. ಓಕೆ, ಆಮೇಲೆ ಅಂದರೆ ಇಲ್ಲಿ ಒಂದೇ ಟೈಮ್ ಇನ್ಹೆರಿಟ್ ಆಗ್ತದೆ. ಮಲ್ಟಿ ಲೆವೆಲ್ ಒಳಗೆ ಏನಾಗ್ತದೆ, ಮಲ್ಟಿಪಲ್ ಟೈಮ್ಸ್ ಇನ್ಹೆರಿಟ್ ಆಗ್ತದೆ. ಇನ್ಹೆರಿಟೆನ್ಸ್ ಒಳಗೆ ಒಂದು ಸೂಪರ್ ಕ್ಲಾಸ್ ಇರ್ತವೆ, ಎರಡು ಬೇಸ್ ಕ್ಲಾಸ್ ಇರ್ತವೆ. ಸೊ ಓಕೆ, ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ ಅದಾವ. ಸೊ ಫಸ್ಟ್ ನೋಡಿರಿ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್. ಸೊ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಒಳಗೆ ಏನದ, ದಿಸ್ ಈಸ್ ಅ ಸಿಂಗಲ್ ಸ್ಟೆಪ್ ಇನ್ಹೆರಿಟೆನ್ಸ್ ವೇರ್ ಕ್ಲಾಸ್ ಡಿರೈವ್ಸ್ ಪ್ರಾಪರ್ಟೀಸ್ ಫ್ರಮ್ ದ ಒನ್ ಬೇಸ್ ಕ್ಲಾಸ್. ಓಕೆ, ಒಂದೇ ಪ್ಯಾರೆಂಟ್ ಕ್ಲಾಸ್ ಇರ್ತದೆ, ಅದರಿಂದ ಚೈಲ್ಡ್ ಕ್ಲಾಸಿಗೆ ಬಂದಿರೋದು ಒಂದೇ ಸ್ಟೆಪ್ ಆಗ್ತದೆ, ಭಾಳ ಆಗಂಗಿಲ್ಲ. ಸಿಂಗಲ್ ಲೆವೆಲ್ ಒಳಗೆ ಒಂದು ಪ್ಯಾರೆಂಟಿಂದ ಸೆಕೆಂಡ್ ಪ್ಯಾರೆಂಟ್ ಅಂದರೆ ಫಸ್ಟ್ ಚೈಲ್ಡಿಗೆ ಹೋಗ್ಬಿಡ್ತದೆ. ಅಂದರೆ ಒಂದು ಪ್ಯಾರೆಂಟೇ ಒಂದು ಚೈಲ್ಡ್ ಇರ್ತದೆ, ಎಲ್ಲೇ ಸಿಂಗಲ್ ಲೆವೆಲ್ ಒಳಗೆ. ಕ್ಲಿಯರ್? ಅಂದರೆ ಸಿಂಗಲ್ ಲೆವೆಲ್ ಒಳಗೆ ಒಂದು ಪ್ಯಾರೆಂಟ್ ಇರ್ತದೆ, ಒಂದು ಚೈಲ್ಡ್ ಇರ್ತದೆ. ಸೊ ಅದಕ್ಕೇನಂತಾನೆ ಸಿಂಗಲ್ ಅಂತ ಕರಿತಾನೆ. ಓಕೆ, ನೆಕ್ಸ್ಟ್ ಮಲ್ಟಿ ಲೆವೆಲ್ ಅಂದರೆ ಇಟ್ ಈಸ್ ಅ ಮಲ್ಟಿ ಸ್ಟೆಪ್ ಇನ್ಹೆರಿಟೆನ್ಸ್ ವೇರ್ ಎ ಕ್ಲಾಸ್ ಡಿರೈವ್ಸ್ ಪ್ರಾಪರ್ಟೀಸ್ ಫ್ರಮ್ ಅ ಬೇಸ್ ಕ್ಲಾಸ್ ಆ್ಯಂಡ್ ದೆನ್ ಇಟ್ ಇನ್ಹೆರಿಟೆಡ್ಸ್ ಪ್ರಾಪರ್ಟೀಸ್ ಟು another class. There will be a formation of child of classes where the last class is able to acquire the properties of all the classes existing in the upper levels of the chain. ಓಕೆ, ಇಲ್ಲಿ ಏನಾಗ್ತದೆ, ಮಲ್ಟಿಪಲ್ ಒಳಗೆ ಏನಾಗ್ತದೆ, ಒಂದು ಪ್ಯಾರೆಂಟ್ ಕ್ಲಾಸಿಂದ ನೆಕ್ಸ್ಟ್ ಕ್ಲಾಸಿಗೆ ಬರ್ತದೆ. ಓಕೆ, ಮತ್ತು ಆ ಕ್ಲಾಸಿಂದ ಮತ್ತು ಕ್ಲಾಸಿಗೆ ಹೋಗ್ತದೆ. ಇಲ್ಲಿ ನೋಡಿರಿ, ಇಲ್ಲಿ ಕೊಡಾತ ನೋಡಿರಿ, ಕ್ಲಾಸ್ ಬಿ ಏನದ ಅಂತಂದ್ರೆ ಕ್ಲಾಸ್ ಎ ನಿಂತ ಇನ್ಹೆರಿಟ್ ಆಗ್ಯದ. ಓಕೆ, ಮತ್ತು ಕ್ಲಾಸ್ ಸಿ ಏನದ, ಕ್ಲಾಸ್ ಬಿ ನಿಂತ ಇನ್ಹೆರಿಟ್ ಆಗ್ಯದ. ಅಂದರೆ ಈ ಕ್ಲಾಸ್ ಎ ಪ್ಯಾರೆಂಟ್ ಯಾವುದದ,
ಪ್ಯಾರೆಂಟ್ ಇದೆ, ಅದ್ರದ್ದು ಚೈಲ್ಡ್ ಯಾವುದು ಬಿ. ಓಕೆ, ಮತ್ತು ಬಿ ಚೈಲ್ಡ್ ಯಾವುದು ಸಿ. ಓಕೆ, ಸೊ ಒನ್ನಿಂತ ಒಂದು ಅಂದರೆ ಮಲ್ಟಿಪಲ್ ಸ್ಟೆಪ್ ಇನ್ಹೆರಿಟೆನ್ಸ್ ಆಗ್ತದೆ ಅಂತ ಹೇಳ್ತೀವಿ ನೋಡಿ. ನೆಕ್ಸ್ಟ್ ಹಿರಾರ್ಕಿಕಲ್ ಒಳಗೆ ಏನಾಗ್ತದೆ ನೋಡಿ, ಆಸ್ ದ ನೇಮ್ ಸಜೆಸ್ಟ್ ಇಟ್ ಈಸ್ ಅ ಸಿಂಪಲ್ ಟ್ರೀ ಸ್ಟ್ರಕ್ಚರ್ ಇನ್ಹೆರಿಟೆನ್ಸ್ ಇನ್ ವಿಚ್ ಎ ಕ್ಲಾಸ್ ಕ್ಯಾನ್ ಇನ್ಹೆರಿಟ್ ಇಟ್ಸ್ ಪ್ರಾಪರ್ಟೀಸ್ ಟು 2 or more classes. Here there will be a one parent or base class and 2 or more derived or subclasses. Okay, ಸೊ ಇಲ್ಲೇನದ ನೇಮ್ ಏನು ಸಜೆಸ್ಟ್ ಆಗ್ತದೆ ಅಂತ, ಇಲ್ಲಿ ನಾವು ನೇಮ್ ಹಿರಾಕಿಕಲ್ ಅಂತಂದ್ರೆ ಏನು ಹೇಳ್ತೀವಿ ನಾವು, ಟ್ರೀ ಅಂತ ಹೇಳ್ಬೋದು. ಓಕೆ, ಸೊ ಟ್ರೀ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಸೊ ಇಲ್ಲಿ ಏನಿರ್ತದೆ ಅಂತಂದ್ರೆ ಒಂದೇ ಪ್ಯಾರೆಂಟ್ ಇರ್ತದೆ, ಬಟ್ ಭಾಳಷ್ಟು ಚೈಲ್ಡ್ ಇರ್ತಾವೆ. ಓಕೆ, ಓಕೆ, ಸೊ ಅಂದರೆ ಇಲ್ಲಿ ಏನಿರ್ತದೆ ಅಂತಂದರೆ ಒಂದು ಪ್ಯಾರೆಂಟ್ ಕ್ಲಾಸ್ ಇರ್ತದೆ ಮತ್ತು 2 ಅಥವಾ ಜಾಸ್ತಿ ಸಬ್ ಕ್ಲಾಸ್ ಇರ್ತವೆ ಅಂತ ಹೇಳ್ತಾನೆ. ಸೊ ಇಲ್ಲೇ ನಮ್ಮ ಟ್ರೀ ಇದ್ದಂಗೆ. ಓಕೆ, ಸೊ ಟ್ರೀ ಒಳಗೆ ಫಸ್ಟ್ ಮ್ಯಾಗ ಬಂದಿರ್ತದೆ, ಅದನ್ನೆಂತ ಅದ್ರದ್ದು ಪ್ಲ್ಯಾಂಟ್ಸ್ಗಳು ಏನಂತಾನೆ ಟೊಂಗಿಗಳು ಬಂದಿರ್ತಾವಲ್ಲ. ಓಕೆ, ಒಂದೇ ರೂಟ್ ಇರ್ತದೆ, ಅದರಿಂದ ಟೊಂಗಿಗಳು ಬಂದಿರ್ತಾವೆ. ಸೊ ಇಲ್ಲೂ ಹಂಗೆ ಒಂದು ರೂಟ್ ಒಂದು ಪ್ಯಾರೆಂಟ್ ಇರ್ತದೆ, ಅದರಿಂದ ಭಾಳಷ್ಟು ಚೈಲ್ಡ್ ಬಂದಿರ್ತಾವೆ. ಸೊ ಅದಕ್ಕೇನಂತಾನೆ ಹಿರಾಕಿಕಲ್ ಅಂತ ಕರೀತಾನೆ. ಸೊ ಇಲ್ಲಿ ನೋಡಿ, ಕ್ಲಾಸ್ ಬಿ ಅದರಿಂದ ಇನ್ಹೆರಿಟ್ ಆಗತ್ತದ ಎ ನಿಂತಾಗತ್ತದ, ಮತ್ತು ಕ್ಲಾಸ್ ಸಿನೂ ಅದ್ರದ್ದು ಆಗತ್ತೆ ಎ ನಿಂತಾಗತ್ತೆ. ಸೊ ಇಲ್ಲಿ ಏನದ ಎ ಏನದ ಪ್ಯಾರೆಂಟ್ ಕ್ಲಾಸ್ ಅದ, ಬಿ ಮತ್ತು ಸಿ ಏನದ 2 ಚೈಲ್ಡ್ ಕ್ಲಾಸ್ ಅದಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಇಟ್ ಈಸ್ ದ ಮೆಥಡ್ ಆಫ್ ಡಿರೈವಿಂಗ್ ಫೀಚರ್ ಆಫ್ 2 or more classes to a single class. Multiple inheritance provides wide range of usability to the class. ಇಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಒಳಗೆ ಏನಾಗ್ತದೆ ಅಂತಂದರೆ ಭಾಳಷ್ಟು ಕ್ಲಾಸಸ್ ಇರ್ತಾವೆ, ಒಂದೇ ಸಿಂಗಲ್ ಕ್ಲಾಸ್ ಇರ್ತವೆ ಅಂತಂದ್ರೆ ಭಾಳಷ್ಟು ಕ್ಲಾಸಸ್ಸಿಂದ ಫೀಚರ್ಸ್ ಒಂದಕ್ಕೆ ಬರ್ತವೆ. ಅಂದರೆ ಇಲ್ಲಿ ಭಾಳಷ್ಟು ಪ್ಯಾರೆಂಟ್ಸ್ ಕ್ಲಾಸ್ ಇರ್ತಾವೆ, ಒಂದೇ ಡಿರೈವ್ ಕ್ಲಾಸ್ ಇರ್ತದೆ. ಓಕೆ, ಅಂದರೆ ಈಗ ಎ ಬಿ ಅನ್ನೋದು 2 ಪ್ಯಾರೆಂಟ್ ಇದಾವೆ, ಆ ಪ್ಯಾರೆಂಟ್ನಿಂದ ಒಂದು ಚೈಲ್ಡ್ ಸಿಗೆ ಬಂದಿರ್ತದೆ. ಓಕೆ, ಸೊ ಅದಕ್ಕೇನಂತ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತಾನೆ ತೋರ್ಸಾತ ನೋಡ್ರಿ, ಒಂದು ಫಿಗರ್ ತೋರ್ಸಾತ ನೋಡಿ. ಇಲ್ಲಿ ಸೂಪರ್ ಕ್ಲಾಸ್ 1 ಸೂಪರ್ ಕ್ಲಾಸ್ 2 ಅನ್ನೋದು 2 ಪ್ಯಾರೆಂಟ್ಸ್ ಅದಾವ, ಸಬ್ ಕ್ಲಾಸ್ ಅನ್ನೋದು ಒಂದು ಚೈಲ್ಡ್ ಅದ. ಸೊ ಎರಡರದ್ದು ಪ್ರಾಪರ್ಟಿ ಕ್ಲಾಸಿಗೆ ಹೋಗ್ತದೆ. ಓಕೆ, ಸೊ ಅವಾಗ ನಾವು ಹೆಂಗೆ ಬರಿಬೇಕಂದ್ರೆ ಕ್ಲಾಸ್ ಸಿ. ಸೊ ಕ್ಲಾಸ್ ಸಿ ಅದರಿಂದ ಇನ್ಹೆರಿಟ್ ಆಗತ್ತದ ಎ ಮತ್ತು ಬಿ. ಇಟ್ಸ್ ಲೈಕ್ ಮದರ್ ಮತ್ತು ಮದರ್ ಮತ್ತು ಫಾದರ್ದು ಇಬ್ಬರದು ಪ್ರಾಪರ್ಟೀಸು ಎದಕ್ಕೆ ಹೋಗ್ಯದ, ಸನ್ನಿಗೆ ಹೋಗ್ಯದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಲಿಮಾರ್ಫಿಸಮ್ ಅಂತಂದ್ರೆ, ಪಾಲಿ ಅಂತಂದ್ರೆ ಮೆನಿ, ಮಾರ್ಫಿಸಮ್ ಅಂದರೆ ಫಾರ್ಮ್. ಓಕೆ, ಸೊ ಪಾಲಿ ಮೀನ್ಸ್ ಮೆನಿ, ಮಾರ್ಫಮ್ ಮೀನ್ಸ್ ಫಾರ್ಮ್. ಓಕೆ, ದ ಅಬಿಲಿಟಿ ಟು ಟೇಕ್ ಮೋರ್ ದೆನ್ ಒನ್ ಫಾರ್ಮ್ ಈಸ್ ನೋನ್ ಆಸ್ ಪಾಲಿಮಾರ್ಫಿಸಮ್. ಸೊ ಒಂದನ್ನು ಭಾಳಷ್ಟು ಕಡೆ ಯೂಸ್ ಮಾಡೋಕ್ಕೆ ಏನಂತ ಕರೀತಾನೆ, ಪಾಲಿಮಾರ್ಫಿಸಮ್ ಅಂತ ಕರೀತಾನೆ. ಓಕೆ, ಇಲ್ಲಿ ನೋಡಿರಿ ಎಕ್ಸಾಂಪಲ್, ಆ್ಯನ್ ಆಪರೇಷನ್ ಮೇ ಎಕ್ಸಿಬಿಟ್ ಡಿಫ್ರೆಂಟ್ ಬಿಹೇವಿಯರ್ಸ್ ಅಟ್ ಡಿಫ್ರೆಂಟ್ ಇನ್ಸ್ಟೆನ್ಸ್. ದ ಬಿಹೇವಿಯರ್ ಡಿಪೆಂಡ್ಸ್ ಅಪಾನ್ ದ ಟೈಪ್ಸ್ ಆಫ್ ಡಾಟಾ ಯೂಸ್ ಇನ್ ದ ಆಪ್ರೇಷನ್. ಓಕೆ, ಎಕ್ಸಾಂಪಲ್ ನೋಡಿರಿ ಇಲ್ಲಿ ಟೈಪ್ಸ್ ಆಫ್ ಪಾಲಿಮಾರ್ಫಿಸಮ್ ನೋಡಿ. ಪಾಲಿಮಾರ್ಫಿಸಮ್ ಒಳಗೆ 2 ಟೈಪ್ಸ್ ಅದಾವೆ, ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಮತ್ತು ರನ್ ಟೈಮ್ ಪಾಲಿಮಾರ್ಫಿಸಮ್. ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಒಳಗೆ ಏನು ಬರ್ತದೆ, ಫಂಕ್ಷನ್ ಓವರ್ಲೋಡಿಂಗ್ ಮತ್ತು ಆಪ್ರೇಟರ್ ಓವರ್ಲೋಡಿಂಗ್ ಬರ್ತದೆ. ರನ್ ಟೈಮ್ ಒಳಗೆ ಅಂದ್ರೆ ವರ್ಚುವಲ್ ಫಂಕ್ಷನ್ಸ್ ಬರ್ತಾವೆ. ಸೊ ಅವೇನೇನಂದ್ರೆ ನೆಕ್ಸ್ಟ್ ನೋಡ್ತೀವಿ ನಾವು. ಓಕೆ, ಪಾಲಿಮಾರ್ಫಿಸಮ್ ಅಂದ್ರೆ ಏನು, ಬರೀ ಒಂದನ್ನೇ ಒಂದು ಸ್ಟೇಟ್ಮೆಂಟ್ನ ಭಾಳಷ್ಟು ಕಡೆ ಯೂಸ್ ಮಾಡೋಕ್ಕೇನಂತಾನೆ ಅದಕ್ಕೇನಂತಾನೆ ಪಾಲಿಮಾರ್ಫಿಸಮ್ ಅಂತ ಕರೀತಾನೆ. ಸೊ ಇಲ್ಲಿ ನೋಡಿರಿ, ಆಪ್ರೇಟರ್ ಓವರ್ಲೋಡಿಂಗ್, ದ ಪ್ರೊಸೆಸ್ ಆಫ್ ಮೇಕಿಂಗ್ ಆ್ಯನ್ ಆಪ್ರೇಷನ್ ಟು ಎಕ್ಸಿಬಿಟ್ ಡಿಫ್ರೆಂಟ್ ಬಿಹೇವಿಯರ್ಸ್ ಇನ್ ಡಿಫ್ರೆಂಟ್ ಇನ್ಸ್ಟೆನ್ಸ್ ಇಸ್ ಕಾಲ್ಡ್ ಆಪ್ರೇಟರ್ ಓವರ್ಲೋಡಿಂಗ್. ಅಂದರೆ ಒಂದು ಆಪ್ರೇಟರ್ನ ಬೇರೆ ಬೇರೆ ಕಡೆ ಡಿಫ್ರೆಂಟ್ ಬಿಹೇವಿಯರ್ ಇರ್ಬೋದು, ಡಿಫ್ರೆಂಟ್ ಇನ್ಸ್ಟೆನ್ಸಸ್ ಇರ್ಬೋದು, ಬೇರೆ ಬೇರೆ ಕಡೆ ನಾವು ಅದನ್ನು ಯೂಸ್ ಮಾಡೋಕ್ಕೇನಂತಾನೆ ಆಪ್ರೇಟರ್ ಓವರ್ಲೋಡಿಂಗ್ ಅಂತ ಕರೀತಾನೆ. ಅಂದರೆ ಒಂದೇ ಆಪ್ರೇಟರ್ ಪ್ಲಸ್ ಇರ್ಬೋದು, ಪ್ಲಸ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಇಂಟಿಜರಿಗೂ ಯೂಸ್ ಮಾಡ್ಬೋದು, ಆಮೇಲೆ ಸ್ಟ್ರಿಂಗಿಗೂ ಯೂಸ್ ಮಾಡ್ಬೋದು. ಓಕೆ, ಸೊ ಎಕ್ಸಾಂಪಲ್ ಅದೇ ಕೊಡತ್ತೆ ನೋಡಿರಿ. ಫಾರ್ ಎಕ್ಸಾಂಪಲ್, ವೈಲ್ ವಿ ಯೂಸ್ ಪ್ಲಸ್ ಸೈನ್ ಬಿಟ್ವೀನ್ 2 ಇಂಟಿಜರ್ಸ್. ಓಕೆ, 2 ಇಂಟಿಜರ್ ನಡ್ಬೇಕು ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಸ್ಟ್ರಿಂಗ್ಸ್ನಿಗೂ ಯೂಸ್ ಮಾಡ್ಬೋದು. ಬಟ್ ವೆನ್ ವಿ ಯೂಸ್ ಸೇಮ್ ಪ್ಲಸ್ ಸೈನ್ ಬಿಟ್ವೀನ್ 2 ಸ್ಟ್ರಿಂಗ್ಸ್, ದ ಪ್ರೊಸೆಸ್ ವುಡ್ ಪ್ರೊಡ್ಯೂಸ್ ಅ 3rd ಸ್ಟ್ರಿಂಗ್. ಓಕೆ, ಸೊ ನಾವು ಒಂದು ಆಪ್ರೇಟರ್ ಪ್ಲಸ್ನ ಸ್ಟ್ರಿಂಗ್ ಡಾಟಾ ಟೈಪ್ ಇಂಟಿಜರಿಗೂ ಯೂಸ್ ಮಾಡತ್ತೀವಿ, ಆಮೇಲೆ ಡಾಟಾ ಟೈಪ್ ಸ್ಟ್ರಿಂಗಿಗೂ ಯೂಸ್ ಮಾಡತ್ತೀವಿ. ಸೊ ಅಲ್ಲಿ ಏನಾಯ್ತು, ಒಂದೇ ಆಪ್ರೇಟರ್ ಬಟ್ ಬೇರೆ ಬೇರೆ ಡಿಫ್ರೆಂಟ್ ಆಪ್ರೇಷನ್ನ ಅಂದರೆ ಡಿಫ್ರೆಂಟ್ ಡಾಟಾ ಟೈಪಿಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಅದಕ್ಕೇನಂತಾನೆ ಪಾಲಿಮಾರ್ಫಿಸಮ್ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೂ ಹಂಗೆ. ಸೊ ಒಂದು ಫಂಕ್ಷನ್ನ ಬೇರೆ ಬೇರೆ ಟಾಸ್ಕಿಗೆ ಯೂಸ್ ಮಾಡೋದು. ಓಕೆ, ಕ್ರಿಯೇಟಿಂಗ್ ಮಲ್ಟಿಪಲ್ ಫಂಕ್ಷನ್ಸ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಟಾಸ್ಕ್
ಬಟ್ ವಿತ್ ದ ಸೇಮ್ ನೇಮ್ ಈಸ್ ಕಾಲ್ಡ್ ಫಂಕ್ಷನ್ ಓವರ್ಲೋಡಿಂಗ್. ಒಂದು ಫಂಕ್ಷನ್ನ ಬಟ್ ಬೇರೆ ಬೇರೆ ಟಾಸ್ಕ್ ಮಾಡೋದಕ್ಕೇನಂತಾನೆ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರೀತಾರೆ. ಓಕೆ, ಸೊ ಫಂಕ್ಷನ್ ಓವರ್ಲೋಡಿಂಗ್ ಅಲೋಸ್ ದ ಪ್ರೋಗ್ರಾಮರ್ ಟು ಕ್ರಿಯೇಟ್ 2 or more ಫಂಕ್ಷನ್ಸ್ ವಿತ್ ದ ಸೇಮ್ ನೇಮ್ ಬಟ್ ವಿತ್ ಅ ಡಿಫ್ರೆಂಟ್ ಪ್ಯಾರಾಮೀಟರ್ ಲಿಸ್ಟ್. ಇಲ್ಲಿ ಫಂಕ್ಷನ್ ನೇಮ್ ಸೇಮ್ ಇರ್ಬೋದು, ಬಟ್ ಪ್ಯಾರಾಮೀಟರ್ ಲಿಸ್ಟ್ ಅಂದರೆ ಒಳಗೆ ಏನಿರ್ತಾವಲ್ಲ ಅವು ಡಿಫ್ರೆಂಟ್ ಇರ್ತಾವೆ ಅಂತ ಹೇಳ್ತಾನೆ. ಓಕೆ, ದ ಕಂಪೈಲರ್ ರೆಕಗ್ನೈಸಸ್ ಇಂಡಿವಿಜುವಲ್ ಫಂಕ್ಷನ್ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಟೈಪ್ ಆಫ್ ಪ್ಯಾರಾಮೀಟರ್ಸ್ ಇಟ್ ಕಂಟೆನ್ಸ್. ಓಕೆ, ಸೊ ಕಂಪೈಲರ್ ಏನು ಮಾಡ್ತಾರೆ ಅಂತಂದ್ರೆ ಈಗ ಒಳಗೆ ಎಷ್ಟು ಪ್ಯಾರಾಮೀಟರ್ಸ್, ಬೇರೆ ಬೇರೆ ಪ್ಯಾರಾಮೀಟರ್ಸ್ ನಾವು ಯಾವ್ದು ಯೂಸ್ ಮಾಡ್ತೀವಲ್ಲ ಅದ್ರ ಮ್ಯಾಗ ಅದು ಡಿಫ್ರೆನ್ಷಿಯೇಟ್ ಮಾಡ್ಕೋತ ಅಂತ ಹೇಳ್ತಾನೆ. ನೀವು ಕ್ವಶನ್ ಕೇಳ್ಬೋದು, ಎಲ್ಲ ಫಂಕ್ಷನಿಗೂ ಒಂದೇ ಸೇಮ್ ನೇಮ್ ಇತ್ತಂದರೆ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತಂತೆ, ಒಳಗೇನು ಪ್ಯಾರಾಮೀಟರ್ಸ್ ಯೂಸ್ ಮಾಡ್ತಾರಲ್ಲ ಅದನ್ನಿಂತ ಡಿಫ್ರೆನ್ಷಿಯೇಟ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಯಾರಾಮೀಟರ್ ಇಲ್ಲಿ ನೋಡಿರಿ, ಇಂಟ್ ಎ ಬಿ ಎಸ್, ಇಂಟ್ ಐ, ಇಂಟ್ ಸಮ್, ಇಂಟ್ ಎ, ಇಂಟ್ ಬಿ. ಓಕೆ, ಸೊ ಹಿಂಗೆ ನಾವು ಪ್ಯಾರಾಮೀಟರ್ಸ್ನ ಬರೀಬೋದು ಅಂತ ಹೇಳ್ತಾನೆ. ಓಕೆ, ಫಂಕ್ಷನ್ಸ್ ಹಿಂಗೆ ಬರೀಬೋದು. ಸೊ ಈಗ ನಾವು ಇಂಟ್ ಎ ಬಿ ಎಸ್ ಇಂಟ್ ಐ ಅಂತ ಬರ್ದೇವೆ, ಮತ್ತು ಫ್ಲೋಟ್ ಎ ಬಿ ಎಸ್ ಡಬಲ್ ಐ. ಸೊ ಎ ಬಿ ಎಸ್ ಅನ್ನೋದು ಸೇಮ್ ಅದು ಫಂಕ್ಷನ್ ನೇಮ್. ಆಮೇಲೆ ಇಂಟ್ ಐ ಡಬಲ್ ಐ ಅನ್ನೋದು ಇವೆರಡು ಬೇರೆ ಬೇರೆ ಪ್ಯಾರಾಮೀಟರ್. ಸೊ ಇಲ್ಲಿ ಸಮ್ಮಿಗೂ ಹಂಗೆ ಇಂಟ್ ಸಮ್ಮ, ಇಂಟ್ ಎ, ಇಂಟ್ ಬಿ. ಓಕೆ, ಇಂಟ್ ಸಮ್ಮ, ಇಂಟ್ ಎ, ಇಂಟ್ ಬಿ, ಇಂಟ್ ಸಿ. ಸೊ ಇಂಟ್ ಸಮ್ ಏನದ ಎರಡು ಸೇಮ್ ಫಂಕ್ಷನ್ ನೇಮ್ ಅದ, ಬಟ್ ಪ್ಯಾರಾಮೀಟರ್ಸ್ ಏನಂದ್ರೆ ಬೇರೆ ಇದೆ. ಸೊ ಕಂಪೈಲರ ಹಂಗೆ ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ಕೋತದೆ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ಸ್ಟ್ಯಾಟಿಕ್ ಬೈಂಡಿಂಗ್. ಚೂಸಿಂಗ್ ಫಂಕ್ಷನ್ಸ್ ಇನ್ ಎ ನಾರ್ಮಲ್ ವೇ ದಟ್ ಈಸ್ ಡ್ಯೂರಿಂಗ್ ಕಂಪೈಲೇಷನ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಬೈಂಡಿಂಗ್ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ನಾವು ಫಂಕ್ಷನ್ ಏನು ಚೂಸ್ ಮಾಡ್ತೀವಲ್ಲ ಕಂಪೈಲೇಷನ್ ಒಳಗೆ ಕಂಪೈಲೇಷನ್ ಮಾಡಬೇಕಾದಾಗ ಚೂಸ್ ಮಾಡೋಕೆ ಏನಂತ ಕರಿತಾನೆ, ಸ್ಟ್ಯಾಟಿಕ್ ಅಂತ ಕರಿತಾನೆ. ಓಕೆ, ಓವರ್ಲೋಡೆಡ್ ಫಂಕ್ಷನ್ಸ್ ಆರ್ ಸೆಲೆಕ್ಟೆಡ್ ಫಾರ್ ಇನ್ವೋಕಿಂಗ್ ಬೈ ಮ್ಯಾಚಿಂಗ್ ಆರ್ಗ್ಯುಮೆಂಟ್ಸ್ ಬೋತ್ ಇನ್ ಟೈಪ್ ಆ್ಯಂಡ್ ನಂಬರ್ಸ್. ಓಕೆ, ಇಲ್ಲೇನದ ಅಂತಂದ್ರೆ ನಾವು ಆರ್ಗ್ಯುಮೆಂಟ್ಸ್ನ ಮ್ಯಾಚ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಅಂದ್ರೆ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಈಗ ಫಂಕ್ಷನ್ ನಾವು ಪೆಲಾನೇ ಕಂಪೈಲ್ ಟೈಮಿಗೆ ಕೊಡ್ತೀವಿ ಅಂತ ಹೇಳ್ತಾನೆ. ಸೊ ನಾವು ಅದನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ ನಾವೇನು ಒಳಗೆ ಪ್ಯಾರಾಮೀಟರ್ಸ್ ಕೊಡ್ತೀವಲ್ಲ ಅದನ್ನು ಮ್ಯಾಚ್ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದಿಸ್ ಇನ್ಫಾರ್ಮೇಷನ್ ಇಸ್ ನೋನ್ ಟು ದ ಕಂಪೈಲರ್ ಎಟ್ ದ ಕಂಪೈಲ್ ಟೈಮ್ ಇಟ್ ಸೆಲ್ಫ್ ಆ್ಯಂಡ್ ದೇರ್ ಫಾರ್ ಕಂಪೈಲರ್ ಕ್ಯಾನ್ ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಫಂಕ್ಷನ್ ಫಾರ್ ದ ಪರ್ಟಿಕ್ಯುಲರ್ ಕಾಲ್ ಎಟ್ ದ ರನ್ ಟೈಮ್. ದಿಸ್ ಈಸ್ ಕಾಲ್ಡ್ ಆಸ್ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್. ಅಂದರೆ ನಮ್ಮ ಕಂಪೈಲರ್ ರನ್ ಮಾಡೋ ಟೈಮಿಗೆ ಅದಕ್ಕೆಲ್ಲ ವ್ಯಾಲ್ಯೂಸ್ ಗೊತ್ತಾಗಿರ್ತದೆ. ಸೊ ಕಂಪೈಲರ್ ತನಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರಿತಾನೆ, ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಅಂತ ಕರಿತಾನೆ. ಓಕೆ, ನೆಕ್ಸ್ಟ್ ಡೈನಮಿಕ್ ಬೈಂಡಿಂಗ್. ಚೂಸಿಂಗ್ ಫಂಕ್ಷನ್ಸ್ ಇನ್ಸ್ಟೆಂಟ್ಲಿ ದಟ್ ಈಸ್ ಡ್ಯೂರಿಂಗ್ ರನ್ ಟೈಮ್ ಈಸ್ ಕಾಲ್ಡ್ ಡೈನಮಿಕ್ ಬೈಂಡಿಂಗ್ ಅಂತ ಕರಿತಾನೆ. ಓಕೆ, ಇನ್ಸ್ಟೆಂಟ್ಲಿ ಅಂತಂದ್ರೆ ರನ್ ಟೈಮ್ ಆವಾಗ ನಾವು ಚೂಸ್ ಮಾಡ್ತೀವಿ, ಅದಕ್ಕೇನಂತ ಕರಿತಾನೆ, ಡೈನಮಿಕ್ ಬೈಂಡಿಂಗ್ ಅಂತ ಕರಿತಾನೆ. ಇದು ಡೈನಮಿಕ್ ಬೈಂಡಿಂಗ್ ಏನದ ಭಾಳ ಫ್ಲೆಕ್ಸಿಬಲ್ ಮತ್ತು ಪವರ್ ಅದ ಅಂತ ಹೇಳ್ತಾನೆ. ಹಿಯರ್ ದ ಕಂಪೈಲರ್ ಸೆಲೆಕ್ಟ್ಸ್ ಅ ಫಂಕ್ಷನ್ ಟು ಬಿ ಕಾಲ್ಡ್ ಬೇಸ್ಡ್ ಆನ್ ದ ಕಂಟೆಂಟ್ಸ್ ಆ್ಯಂಡ್ ನಾಟ್ ಆನ್ ದ ಟೈಪ್. ಸೊ ಇಲ್ಲೇನದು ಯಾವ ಕಂಟೆಂಟ್ ಅದು ಅದ್ರ ಮ್ಯಾಗ ಚೂಸ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಯೂನಿಟ್ 2. ಸೊ ಇದ್ರಾಗ ಇಂಪಾರ್ಟೆಂಟ್ ಊಬ್ಸ್ ಒಳಗೆ ಇಂಪಾರ್ಟೆಂಟ್ ಅಂದರೆ ನೀವೇನು ನೋಡ್ಕೋಬೇಕಂದ್ರೆ ಡೆಫಿನೇಷನ್ ಆಫ್ ಕ್ಲಾಸ್, ಡೆಫಿನೇಷನ್ ಆಫ್ ಆಬ್ಜೆಕ್ಟ್, ಆಮೇಲೆ ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್, ಆಮೇಲೆ ಎನ್ಕ್ಯಾಪ್ಸುಲೇಷನ್, ಆಮೇಲೆ ಇನ್ನೊಂದು ಯಾವುದು ಅಬ್ಸ್ಟ್ರಾಕ್ಷನ್. ಇವು 4 ಎಷ್ಟು ನೋಡಿಕೊಂಡ್ರೆ ಸಾಕು. ಸ್ಟ್ಯಾಟಿಕ್ ಡೈನಮಿಕ್ ಏನು ಕೇಳಂಗಿಲ್ಲ. ಓಕೆ, ಸೊ ಇಲ್ಲ ಇಂಡಿಯಾ